ಇವತ್ತಿನ ವ್ಲಾಗಲ್ಲಿ ಐ ವಾಂಟ್ ಟು ಶೇರ್ ಅ ಕಪಲ್ ಆಫ್ ಪಿಕ್ಚರ್ಸ್ ನಿಮ್ಮ ಜೊತೆ. ಒಂದು ಫೋಟೋ ತೋರಿಸ್ತೀನಿ, ಅದರಲ್ಲಿ ಇರೋದು ನಾನೇ. ನೋಡಿದ್ರ ರಾಯನ್ ನನ್ನನ್ನು ನೋಡಿ ಅವನ ಥರನೇ ಇದ್ದಾನೆ. ಹಂಗಲ್ಲ, ಹಿಂಗಿಟ್ಕೊಂಡು ಮಾತಾಡಿ. ಹಲೋ, Hi everybody, welcome back to my vlog. ಅಯ್ಯಯ್ಯೋ ನಂಚಯ್ಯೋ ಕ್ಯಾಮ್ರಾ ಇದೆ ನೋಡಮ್ಮ, ನೀನು ಚೇರ್ ಎತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮದುವೆ ಟೈಮಲ್ಲಿ, ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಕೂಡ ಬಂದಿದ್ದಂಥ ಆರ್ಟಿಕಲ್ಸ್ನ ನಾನು ನ್ಯೂಸ್ ಪೇಪರ್ ಕಟ್ಟಿಂಗ್ ಇಟ್ಟಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಐ ವಾಂಟ್ ಟು ಶೇರ್ ಅ ಕಪಲ್ ಆಫ್ ಪಿಕ್ಚರ್ಸ್ ನಿಮ್ಮ ಜೊತೆ. ಸೊ ಜಸ್ಟ್ ಮೊನ್ನೆ ತಾನೇ ನಾನು ನನ್ನ ಕೆಲವೊಂದಷ್ಟು ಈ ಕಬರ್ಡ್ಸ್ ಎಲ್ಲ ಕ್ಲೀನ್ ಮಾಡುವಾಗ ಐ ಸ್ಟಂಬಲ್ಡ್ ಅಕ್ರಾಸ್ ಸಮ್ ಆಫ್ ಮೈ ಓಲ್ಡ್ ಆಲ್ಬಮ್ಸ್. ಸೊ ಅದರಲ್ಲಿ ಕೆಲವು ಫೋಟೋಸ್ ಇತ್ತು ವಿಚ್ ಅಫ್ಕೋರ್ಸ್ ಒಂದು ಆಲ್ಬಮ್ ನೋಡಿದಾಗ ಆ ನಾಸ್ಟಾಲ್ಜಿಯಾ ಬಂದೇ ಬರುತ್ತೆ. ಬಿಕಾಸ್ ಇವೆ ಲೈಕ್ ಓಲ್ಡ್ ಪಿಕ್ಚರ್ಸ್, ನನ್ನ ಸ್ಕೂಲ್ ಫೋಟೋಸ್ ಮತ್ತು ನನ್ನ ಚೈಲ್ಡ್ಹುಡ್ ಫೋಟೋಸ್ ಆ್ಯಂಡ್ ನಮ್ಮ ಮನೆ ಗೃಹ ಪ್ರವೇಶದ್ದು ಅದೆಲ್ಲ ಇತ್ತು. ಐ ಆಮ್ ಗೋಯಿಂಗ್ ಟು ಗಿವ್ ಯು ಗೈಸ್ ಅ ಟೂರ್ ಆಫ್ ನನ್ನ ಚೈಲ್ಡ್ಹುಡ್ ಆಲ್ಬಮ್ ಆ್ಯಂಡ್ ಅ ಕಪಲ್ ಆಫ್ ಪಿಕ್ಚರ್ಸ್ ನನಗೆ ಐ ಫೀಲ್ ಲೈಕ್ ಐ ಹ್ಯಾವ್ ಅ ಗುಡ್ ಮೆಮರಿ ಆಫ್ ಅನ್ನೋದು. ಸೊ ಅದಕ್ಕೆ ಮುಂಚೆ ಆ್ಯಸ್ ಯು ಕ್ಯಾನ್ ಸಿ ಐ ಆಮ್ ಹ್ಯಾವಿಂಗ್ ಅ ಗುಡ್ ಹೇರ್ ಡೇ. ಐ ಫೀಲ್ ಲೈಕ್ ಏನಂತಾರೆ, ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಲಾಸ್ ಅದೆಲ್ಲ ಆದಮೇಲೆ ಐವ್ ಟ್ರೈಡ್ ಮೆನಿ ಪ್ರಾಡಕ್ಟ್ಸ್ ಟು ರಿಸ್ಟೋರ್ ಹೇರ್ ಹೆಲ್ತ್. ಬಟ್ ಇತ್ತೀಚೆಗೆ ಐ ಹ್ಯಾವ್ ಕಮ್ ಅಕ್ರಾಸ್ ಅ ವೆರಿ ನೈಸ್ ಪ್ರಾಡಕ್ಟ್ ವಿಚ್ ಹಸ್ ಹೆಲ್ಪ್ಡ್ ಇನ್ ರೀಗ್ರೋತ್ ಆಫ್ ದ ಹೇರ್. ಸೊ ಆ್ಯಸ್ ಯು ಕ್ಯಾನ್ ಸಿ, so I have come across a hair serum which helps with hair growth and you can see significant changes antu definitely gottagutte. So I have used it. Adu yaudu annodu matte hege use madodu annodu I'm going to share it with you guys. ಸೊ ಇತ್ತೀಚೆಗೆ ನೀವು ಕೇಳ್ಪಟ್ಟಿರ್ತೀರ, ಹೇರ್ ಗ್ರೋತ್ಗೆ ಬೇಕಾಗಿರುವಂಥ ಒಂದು ಪ್ರೈಮ್ ಇಂಗ್ರೀಡಿಯೆಂಟ್ ಬಂದು ರೋಸ್ಮೇರಿ ಎಕ್ಸ್ಟ್ರಾಕ್ಟ್. ಸೊ ಈಗ ಮಾಮಾ ಅರ್ತ್ ಅವರು ರೋಸ್ಮೇರಿ ಎಕ್ಸ್ಟ್ರಾಕ್ಟ್ನ ಯೂಸ್ ಮಾಡಿ ಒಂದು ಹೊಸ ಸ್ಕ್ಯಾಲ್ಪ್ ಸೀರಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ಅ ಪ್ರಾಪರ್ DIY ಆಫ್ ಹೌಸ್ ಹೋಲ್ಡ್ ಇಂಗ್ರೀಡಿಯೆಂಟ್ಸ್. 95% ರೋಸ್ಮೇರಿ ಎಕ್ಸ್ಟ್ರಾಕ್ಟ್ ಇದೆ, 4% ಆನೆಗಿನ್ ಇದೆ, ಮತ್ತು ಮೇಥಿ ದಾನ ಕೂಡ ಇದೆ. ಇದು ಬ್ಲಡ್ ಸರ್ಕ್ಯುಲೇಷನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಹೆಲ್ಪ್ಸ್ ವಿತ್ ಹೇರ್ ಗ್ರೋತ್ ಇನ್ ಜಸ್ಟ್ 12 ವೀಕ್ಸ್. ಸೊ ಹೆಚ್ಚಾಗಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡೋದು ಮಿನಾಕ್ಸಿಡಿಲ್ ಅಂತ ಹೇಳ್ತಾರೆ, ಬಟ್ ರೋಸ್ಮೇರಿ ಈಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಮಿನಾಕ್ಸಿಡಿಲ್ ಅಂತಲೂ ಹೇಳ್ತಾರೆ. ಸೊ ನನಗೆ ಪೋಸ್ಟ್ ಡೆಲಿವರಿ ಒಂದಷ್ಟು ಹೇರ್ ಪ್ರಾಬ್ಲಮ್ಸ್, ಅಂದರೆ ಮೋಸ್ಟ್ಲಿ ಇಟ್ ವಾಸ್ ಹೇರ್ ಥಿನಿಂಗ್ ಆ್ಯಂಡ್ ಕೆಲವು ಏರಿಯಾಸ್ ಅಂದರೆ ದಿಸ್ ಹೇರ್ಲೈನ್ ಸ್ವಲ್ಪ ಥಿನ್ನಿಂಗ್ ಆಗೋತ ನಾನು ನೋಡ್ತಾ ಬಂದೆ. ಆ್ಯಂಡ್ ಆಲ್ಸೋ ನಮ್ಮ ಪ್ರೊಫೆಷನಲ್ಲಿ ಹೇಗೆ ಅಂದರೆ ವಿ ಯೂಸ್ ಅ ಲಾಟ್ ಆಫ್ ಹೀಟ್ ಸ್ಟೈಲಿಂಗ್ ಆ್ಯಂಡ್ ಲಾಟ್ ಆಫ್ ಹೇರ್ ಪ್ರಾಡಕ್ಟ್ಸ್ ಹೀಟ್ ಸ್ಟೈಲಿಂಗ್ ಮಾಡಬೇಕಾದ್ರೆ ಆ್ಯಂಡ್ ಜನರಲಿ ಹೋಗ್ತಾ ಸ್ವಲ್ಪ ಹೇರ್ ಲಾಸ್ ಹೆಚ್ಚಾಗೋದು ಒಂದು ಸಹಜವಾಗಿ ಇಟ್ಸ್ ಬಿಕಮ್ ಅ ನಾರ್ಮ್ ಈಗ. ಸೊ ಐ ವಾಂಟೆಡ್ ಸಮಥಿಂಗ್ ಟು ಹೆಲ್ಪ್ ಮೀ ಗ್ರೋ ನ್ಯೂ ಹೇರ್ ಆ್ಯಂಡ್ ದ್ಯಾಟ್ ಇಸ್ ವೆನ್ ಐ ಕೇಮ್ ಅಕ್ರಾಸ್ ಮಾಮಾ ಅರ್ತ್ ಅವರ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸೀರಮ್. ಸೊ ಈಗ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಮಾಮಾ ಅರ್ತ್ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸೀರಮ್. ಮಾಮಾ ಅರ್ತ್ ಅವರ ರೋಸ್ಮೇರಿ ಹೇರ್ ಗ್ರೋತ್ ಸಿರಮ್ ಬಂದು ಇಟ್ ಈಸ್ ನಾನ್ ಆಯ್ಲಿ. ಸೊ ನಾನ್ ಆಯ್ಲಿ ಟೆಕ್ಸ್ಚರ್ ಇರೋದ್ರಿಂದ your hair does not feel ಚಿಪ್ಕಿ ಒಂಥರ ಅಂಟಂಟ್ ಫೀಲ್ ಇರಲ್ಲ ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಗೆಟ್ಸ್ ಅಬ್ಸಾರ್ಬ್ಡ್ ಇನ್ ಟು ದ ಸ್ಕ್ಯಾಲ್ಪ್. ಸೊ ಸೀರಮ್ನ ಹಚ್ಚಿ ಒಂದು 5 minutes ಇಫ್ ಯು ಜಸ್ಟ್ ಮಸಾಜ್ ಯುವರ್ ಸ್ಕ್ಯಾಲ್ಪ್, ಐ ಥಿಂಕ್ ಯು ಕ್ಯಾನ್ ಸಿ ದ ಫುಲ್ ಪೊಟೆನ್ಷಿಯಲ್ ಆಗ.
ಕೂಡ ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ಖರೀದಿಸ್ಬೋದು ಅಮೆಝಾನ್, ನೈಕಾ ಮತ್ತು ಫ್ಲಿಪ್ಕಾರ್ಟಲ್ಲಿ. ಯು ಕ್ಯಾನ್ ಯೂಸ್ ಮೈ ಕೂಪನ್ ಕೋಡ್ ಮೇಘ್ನಾರಾಜ್ 2024 ಆ್ಯಂಡ್ ಅವೇಲ್ 20% ಡಿಸ್ಕೌಂಟ್ ಆನ್ ಮಾಮಾ ಅರ್ತ್ ವೆಬ್ಸೈಟ್. It is also available at your nearest store. They improve their onion shampoo based on your input. Plus, they're always upgrading their products through research and innovations for better quality. ಸೊ ಇದರಲ್ಲಿ ನಾನ್ ಆಯಿಲಿ ಫಾರ್ಮುಲಾ ಇರೋದ್ರಿಂದ ನೀವು ಪ್ರತಿದಿನ ಯೂಸ್ ಮಾಡ್ಬೋದು. ಇಟ್ ಇಸ್ ಸೇಫ್ ಟು ಯೂಸ್ ಎವ್ರಿ ಡೇ ಆ್ಯಂಡ್ ಯು ಕ್ಯಾನ್ ಫಾಲೋ ಇಟ್ ಅಪ್ ವಿತ್ ದ ರೋಸ್ ಮ್ಯಾರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಮತ್ತು ಕಂಡೀಷನರ್. ಸೊ ಈಗ ಆಲ್ಬಮ್ ನೋಡೋ ಅಂಥ ಸಮಯ. ನನ್ನ ಕೆಲವು ಆಲ್ಬಮ್ಸ್ ಇಲ್ಲಿದೆ, ಇನ್ನೊಂದು ಕೆಲವಷ್ಟು ಅಪ್ಪ ಒಳಗಡೆ ಎತ್ತಿಟ್ಟಿದ್ದಾರೆ ಬಿಕಾಸ್ ದೇ ಆರ್ ವೆರಿ ಪ್ರೆಷಿಯಸ್. ಸೊ ಒಂದಷ್ಟು ವೆರಿ ಸ್ವೀಟ್ ಮೆಮರೀಸ್ ಇರುವಂಥ ಫೋಟೋಸ್ ಇದೆ ಆ್ಯಂಡ್ ಕಪಲ್ ಆಫ್ ಎಂಬ್ಯಾರಸಿಂಗ್ ಪಿಕ್ಚರ್ಸ್ ಕೂಡ. ನೋಡೋಣ ವಿಚ್ ಒನ್ಸ್ ಐಲ್ ಗೆಟ್ ಟು ಟಾಕ್ ಅಬೌಟ್. ಇದಕ್ಕಂದ ಇದು ಇದು ಇದ್ಯಾರು ಹೇಳಿದ್ರು ಇದು ನೀನೇ ಹೇಳ ಡಿ ಇದು ಮಾ ಇದು 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 ಅವನಿಗೆ ಅದ್ರಲ್ಲಿ ಸರಿಯಾಗಿ ಗೊತ್ತಾಗ್ತಿಲ್ಲ ಇರಿ. ಇದ್ಯಾರಿದು ಕರೆಕ್ಟ್. ಇದು 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 ಏನ ಇದು ಕರೆಕ್ಟ್ ಆಗಿಲ್ಲ. ಆಯುಷ್ ಬಂಗಾರ ಚಿಕ್ಕ ಪಾಪ ಆಯುಷ್ ಇದು. ಇದ್ಯಾರಲ್ಲ ಇದು ಹ್ಞೂ ಇದು ಎಸ್ ಕೂಲ್. ನನ್ನ ಮಗ ನನ್ನ ರೆಕಗ್ನೈಸ್ ಮಾಡ್ತಾನೆ. ಬಾ ನನ್ನ ಗುಂಡ 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 ನಮ್ಮ ಫಸ್ಟ್ ಸೇನ್ ಬರ್ನಾಡಿದ. ನೀವ್ ಯಾಕೆ ಇಟ್ಕೋತೀಯ? ಒಂದು ನಿಮಿಷ ಇರು, ನನ್ನ ಆಲ್ಬಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಹೇರ್ ಕೇರ್ ಬಗ್ಗೆ ಮಾತಾಡ್ತಿದ್ವಿ ಆ್ಯಂಡ್ ಹೇರ್ ಕೇರ್ ಅಂದಾಗ ಈ ಒಂದು ಪರ್ಟಿಕ್ಯುಲರ್ ಫೋಟೋ ಐ ರಿಯಲಿ ಥಿಂಕ್ ಇಲ್ಲಿವರೆಗೂ ಯಾರು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಈಸ್ ನನ್ನ ವೆರಿ ಫಸ್ಟ್ ಫೋಟೋಶೂಟ್ ಪಿಕ್ಚರ್. ಸೊ ಇದರಲ್ಲಿ ನನ್ನ ಕೂದಲು ಆಲ್ಮೋಸ್ಟ್ ತುಂಬಾ ಉದ್ದ ಇತ್ತು. ಇಟ್ ಈಸ್ ದಿಸ್ ಲಾಂಗ್, ಹತ್ತತ್ರ ನನ್ನ ಸೊಂಟದವರೆಗೂ ಇತ್ತು. ಅದೇ ಫೋಟೋಶೂಟಲ್ಲೇ ತೆಗೆದಿದ್ದಂಥ ಒಂದು ಫೋಟೋ ಇದು. 8th or 9th ಸ್ಟ್ಯಾಂಡರ್ಡಲ್ಲಿ ಇದ್ದೆ ಅನ್ಸುತ್ತೆ ಈ ಫೋಟೋ ತೆಗಿಬೇಕಾದ್ರೆ. ಐ ವಾಸ್ ರಿಯಲಿ 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 ಯಂಗ್. ಆ್ಯಕ್ಚುಲಿ ಎಸ್ ನಾರಾಯಣ್ ಸರ್ ಒಂದು ಸಿನಿಮಾ ಮಾಡ್ತಿದ್ರು ಆ ಟೈಮಲ್ಲಿ ಆ್ಯಂಡ್ ಜಸ್ಟ್ ಫಾರ್ ಫನ್ ನನಗೊಂಥರ ಆ ಸಿನಿಮಾ ಮಾಡ್ತೀನಿ ಅಥವಾ ನಾನು ಸಿನಿಮಾ ಆ್ಯಕ್ಟರ್ ಆಗ್ತೀನಿ ಅನ್ನೋದು ನನಗೆ ಅವಾಗೇನು ಐ ಡಿಡ್ ನಾಟ್ ಹ್ಯಾವ್ ನನ್ನ ಮೈಂಡಲ್ಲಿ ಅದಿರಲಿಲ್ಲ. ಸುಮ್ಮನೆ ಫೋಟೋಶೂಟ್ ಏನೋ ಮಾಡಿಸ್ತಿದ್ದಾರೆ, ಓಕೆ ಹೋಗೋಣ ಅಪ್ಪ ಅಮ್ಮ ಜೊತೆ ಅನ್ನೋ ಒಂದು ಖುಷಿಯಲ್ಲಿ ಹೋಗಿದ್ದು. ಸೊ ದೀಸ್ ಆರ್ ದೋಸ್ ಪಿಕ್ಚರ್ಸ್. ಇವತ್ತಿನ ತನಕ ಈ ಫೋಟೋಸ್ನ ನಾನು ಯಾರಿಗೂ ತೋರಿಸಿಲ್ಲ ಎಕ್ಸೆಪ್ಟ್ ಫಾರ್ ಆಫ್ ಕೋರ್ಸ್ ಚಿರು. ಸೊ ಆ್ಯಂಡ್ ವೆರಿ ಫ್ಯೂ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ನೋಬಡಿ ಹ್ಯಾಸ್ ಎವರ್ ಸೀನ್ ದೀಸ್ ಪಿಕ್ಚರ್ಸ್. ನನ್ನ ಕೂದಲು ಸಿಕ್ಕಾಪಟ್ಟೆ ಉದ್ದ ಇತ್ತು, ಇಷ್ಟು ಉದ್ದ ಇತ್ತು. ಸೊ ಇದರಲ್ಲಿ ವಿಗ್ ಇಲ್ಲ, ಎಕ್ಸ್ಟೆನ್ಷನ್ಸ್ ಇಲ್ಲ, ಏನೂ ಇಲ್ಲ. ದಿಸ್ ಇಸ್ ಮೈ ವೆರಿ ಓನ್ ಹೇರ್. ಸಡನ್ನಾಗಿ ಒಂದು ಇಂಪ್ರಾಂಪ್ಟು ಟ್ರಿಪ್ ಮಾಡಬೇಕು, ಎಲ್ಲಾದರೂ ಹೋಗಬೇಕು ಒಂದು ವೆಕೇಷನ್ಗೆ ಅಂದರೆ ನನಗೆ ಫಸ್ಟ್ ತಲೆಗೆ ಬರೋದು ಮೈಸೂರು. I love Mysore, I love staying in Mysore, I love the vibe of Mysore, I love everything about Mysore. ಸೊ ಮೈಸೂರು ಅಂದರೆ ನಂಗೆ ಭಾಳ ಇಷ್ಟವಾಗಿದ್ದಂಥ ಒಂದು ಜಾಗ. ಸೊ ನಾನು ಐ ಥಿಂಕ್ ಒಂದು 6 years 7 years ಇದ್ದಾಗ ನಾನು ರಕ್ಷಿತಾ ಅವರು ಅವ್ರ ಫ್ಯಾಮಿಲಿ ಮತ್ತು ನನ್ನ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಮೈಸೂರಿಗೆ ಹೋಗಿದ್ವಿ. ಸೊ ಐ ಹ್ಯಾವ್ ಸಮ್ ವೆರಿ ಪ್ರೈಸ್ಲೆಸ್ ಪಿಕ್ಚರ್ಸ್ ಈ ಆಲ್ಬಮಲ್ಲಿ. ಸೊ ಇದು ನಾವು ಮೈಸೂರು ಝೂವಲ್ಲಿ ತೆಗೆದಿದ್ದು. ಇದು ಅಮ್ಮ, ಇದು ನಾನು. ಈ ಮಗು ಯಾರಿರ್ಬೋದು? ಟೇಕ್ ಅ ಗೆಸ್. ಆ್ಯಕ್ಚುಲಿ ಗೆಸ್ ಮಾಡಿ ಕಮೆಂಟ್ಸಲ್ಲಿ ಹಾಕಿದ್ಯಾರು ಅನ್ನೋದು. ಸೊ ಇದೇ ಟ್ರಿಪ್ಪಲ್ಲಿ ಐಮ್ ಗೋನ್ ಟು ಶೋ ಯು ಅ ಕಪಲ್ ಆಫ್ ಮೋರ್ ಪಿಕ್ಚರ್ಸ್. ಸೊ ರಕ್ಷಿತಾ ಅವರು, ನಮ್ಮಮ್ಮ, ನಾನು, ರಕ್ಷಿತಾ ಅವ್ರ ತಾಯಿ, ಸತೀಶ್ ಅಂಕಲ್ ಆ್ಯಂಡ್ ಅಗೇನ್ ಅದೇ ಮಗು ಯಾರು ಅಂತ ಗೆಸ್ ಮಾಡಿ. ಕ್ಲೂ ಇದರಲ್ಲೇ ಇದೆ, ಸೊ ಯು ಕ್ಯಾನ್ ಗೆಸ್. I'll show you more pictures ಆ ಟ್ರಿಪ್ದು.
ನಮ್ಮ ತಂದೆ 2 ಚೀತಾ ಮರಿಗಳನ್ನ ಅವಾಗ ತಾನೇ ಹೊಸದಾಗಿ ಮೈಸೂರು ಝೂಗೆ ಚೀತಾ ಮರಿಗಳು ಬಂದಿದ್ವು. ಆ ಚೀತಾ ಮರಿಗಳ ಜೊತೆ ಆಟ ಆಡ್ತಿದ್ದಿದ್ದು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಸಖತ್ ನಟೋರಿಯಸ್ ಆಗಿದ್ವು ಆ ಮರಿಗಳು. ಸೊ ದಿಸ್ ಇಸ್ ಒನ್ ಆಫ್ ದ್ಯಾಟ್. ಆ್ಯಂಡ್ ಇನ್ನೊಂದು ನಾನು ಚೀತಾ ಮರಿ ಹಿಡ್ಕೊಂಡಿರೋ ಫೋಟೋನ ತೋರಿಸ್ತೀನಿ. ಆ್ಯಕ್ಚುಲಿ ರಾಯನ್ ಇದನ್ನು ನೋಡ್ಬಿಟ್ಟು ಅಮ್ಮ ಇದು ರಾಯನ್ ಅಂದ, ಚೀತಾ ಮರಿನಲ್ಲ ನನ್ನ. ಸಿಮಿಲರ್ ಮೈಸೂರು ಟ್ರಿಪ್ ಮತ್ತು ಊಟಿ ಟ್ರಿಪ್ ನಾನು, ನಮ್ಮ ಅಕ್ಕ, ಅಮ್ಮ, ಅಪ್ಪ ಮತ್ತು ಇದರಲ್ಲಿ ನನ್ನ ನೆವ್ಯೂ ಆಯುಷ್ ಇದ್ದಾನೆ. ಸೊ ಐ ಶೋ ಯು ದಿಸ್. ಊಟಿಯಲ್ಲಿ ತೆಗೆದಂಥ ಒಂದು ಫೋಟೋ ಇದು. ಸಮ್ಮರ್ ವೆಕೇಷನ್ಗೆ ಹೋಗಿದ್ವಿ. ಇದು ನಮ್ಮ ಅಕ್ಕ ಸೋಫಿಯಾ. ಭೂತ ನನ್ನ ವ್ಲಾಗಲ್ಲಿ ನೋಡಿದ್ದೀರಾ, ಅವರ ಮಗ ಆಯುಷ್, ನನ್ನ ನೆವ್ಯೂ, ನಾನು ಮತ್ತು ಅಮ್ಮ. ಅಫ್ಕೋರ್ಸ್ ತುಂಬ ಫೋಟೋಸಲ್ಲಿ ಅಪ್ಪ ಇರಲ್ಲ, ಯಾಕಂದರೆ ಅಪ್ಪ ಈಸ್ ದ ಫೋಟೋಗ್ರಫರ್. ಬಾಲಾಜಿ ನಿಮ್ಮ ಜೊತೆ ಇವಾಗ ಅರ್ಥ ಆಗುತ್ತೆ ನನಗೆ. ಅದೇ ಒಂದು ಟ್ರಿಪ್ಪಲ್ಲಿ ತೆಗೆದಿರುವಂಥ ಇನ್ನೊಂದು ಫೋಟೋ. ಆ್ಯಕ್ಚುಲಿ ಈ ಫೋಟೋ ಅಲ್ಲಿ ಒಂದು ಕಾರ್ ಇದೆ. ಆ ಕಾರ್ ಇನ್ನೂ ನಮ್ಮ ಹತ್ರ ಇದೆ. ಇಟ್ಸ್ ಅ ವಿಂಟೇಜ್ ಕಾರ್. ಅದನ್ನು ರೀಮಾಡೆಲ್ ಎಲ್ಲ ಮಾಡಿ ನಾವು ಹಾಗೆ ಪ್ರೊಟೆಕ್ಟ್ ಮಾಡಿ ಅದನ್ನು ಇಟ್ಟಿದ್ದೀವಿ. ದಿಸ್ ಇಸ್ ದ ಕಾರ್. ನಮ್ಮ 2943 ಮಾರುತಿ 800 ರೆಡ್ ಕಲರ್ ನಮ್ಮ ಮನೆ ಹತ್ರ ಬಂದರೆ ಡೆಫಿನೆಟ್ಲಿ ಈ ಕಾರ್ ಕಾಣಿಸುತ್ತೆ. ಸೊ ಅದನ್ನು ರೀಮಾಡೆಲ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ ಈಗ. ಸೊ ದಿಸ್ ವಿಂಟೇಜ್ ಕಾರ್ ಇಸ್ ಸ್ಟಿಲ್ ವಿತ್ ಅಸ್. ಸೊ ಅದೇ ಮೈಸೂರು ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಮೈಸೂರು ಟ್ರಿಪ್ದು ಫೋಟೋಸ್ ಇದೆಪ್ಪ. ಮೈಸೂರು ಬಿಟ್ಟು ಬರ್ತಿಲ್ಲ ನಾವು ಯಾರು. ಸೊ ಇದು ಕೂಡ ಅಲ್ಲೇ ತೊಗೊಂಡಿತ್ತು. ಸೊ ಒಂದು ಫೋಟೋ ತೋರಿಸ್ತೀನಿ, ಅದರಲ್ಲಿ ಇರೋದು ನಾನೇ. ಈ ಫೋಟೋ ಪ್ರಾಬಬ್ಲಿ ನ್ಯೂಸ್ ಪೇಪರ್ಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಬಂದಿರ್ಬೋದು. ಐ ಆಮ್ ನಾಟ್ ಟು ಶ್ಯೂರ್. ಬಟ್ ಇದು ನಮ್ಮ ಮನೆಯ ಗಾರ್ಡನಲ್ಲಿ 13-14 ಇಯರ್ಸ್ ಓಲ್ಡ್. ಸೊ ನಮ್ಮ ಜೆ ಪಿ ನಗರ್ ಮನೆಯಲ್ಲಿ ತೊಗೊಂಡಿರೋ ಫೋಟೋ ಇದು. ಆ್ಯಂಡ್ ದಿಸ್ ವಾಸ್ ಮೈ ವೆರಿ first Saint Bernard. This brings back memories, happy memories. I want to show you me dressed as a peacock. ನನ್ನ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ಗೆ. ಸೊ ಆವಾಗ ಅಮ್ಮಂಗೆ ಜಸ್ಟ್ ಹಿಂದಿನ ದಿನ ಬಂದ್ಬಿಟ್ಟು, ಅಮ್ಮ ನನಗೆ ನಾನು ಪೀಕಾಕ್ ಆಗಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನನಗೊಂದು ನವಿಲ್ ಕಾಸ್ಟ್ಯೂಮ್ ಬೇಕಮ್ಮ ಅಂತೇಳಿ ರಾತ್ರಿ ಪ್ರಭಾತ್ ಹತ್ರ ಹೋಗಿ ಅವ್ರ ಹತ್ರ ಇದ್ದದ್ದು ಕಾಸ್ಟ್ಯೂಮ್ನ ರೆಂಟ್ ಮಾಡಿ ತಂದಿದ್ದು. ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನನ್ನ ಅಟೈರ್ ವಾಸ್ ಸ್ಪಾಟ್ ಆನ್. ಬಟ್ ನಾನು ಹೋಗಿ ಅವತ್ತು ಸ್ಟೇಜ್ ಮೇಲೆ ಮಾತಾಡಿದ್ದು ವಾಸ್ ಸೋ ಬ್ಯಾಡ್ ದಟ್ ಐ ಡಿಡ್ಂಟ್ ವಿನ್. ಕಾನ್ಫಿಡೆಂಟ್ ಆಗಿ ಪೀಕಾಕ್ ಇಸ್ ದ ಇಂಟರ್ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಐ ಡಿಡ್ ನಾಟ್ ವಿನ್ ದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಅದು ಹೇಳುವಾಗ ಇಟ್ ಡಿಡ್ಂಟ್ ಸ್ಟ್ರೈಕ್. ನಾನು ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ಅಂತ ಹೇಳೋದು ಬದಲು ಇಂಟರ್ನ್ಯಾಷನಲ್ ಬರ್ಡ್ ಅಂತ ಹೇಳ್ತಿದ್ದೀನಿ ಅಂತ. ಸ್ಟೇಜಿಂದ ಇಳಿದ್ಮೇಲೆ ನನಗೆ ಐ ರಿಯಲೈಸ್ ಐ ಹ್ಯಾಡ್ ಮೇಡ್ ಅ ಮಿಸ್ಟೇಕ್. ಸೊ ಬಟ್ ಐ ಹ್ಯಾವ್ ಪ್ರಿಟಿ ಪಿಕ್ಚರ್ಸ್ ಆಫ್ ಗೆಟಿಂಗ್ ಡ್ರೆಸ್ಡ್ ಆಸ್ ಅ ಪೀಕಾಕ್. ನೀವು ನೋಡಿರ್ತೀರ, ಬಟ್ ಈ ಫೋಟೋಸ್ ಐ ಡೌಟ್. ನನ್ನ ಪುಟಾಣಿ ಜುಟ್ಟು. ಈ ಫೋಟೋ ಅಲ್ಲಿ ನನಗೆ ಒಂದು 5 ತಿಂಗಳ ಮಗು ಇರಬೇಕು ನಾನು. ಬಟ್ ನಂಗೆ ಈ ಫೋಟೋ ತುಂಬ ಇಷ್ಟ ನಮ್ಮ ತಂದೆ ಜೊತೆ, ಆಮೇಲೆ ಅಮ್ಮ ಜೊತೆ. ಸೊ ನಾನು ಒಂದು ಬರ್ತ್ಡೇ ಫೋಟೋ ತೋರಿಸ್ತೀನಿ. ಐ ಥಿಂಕ್ ಬರ್ತ್ಡೇ ಅವಾಗ ಎಷ್ಟು ಏಜ್ ನೆನಪಿಲ್ಲ, ಬಟ್ ಐ ವಾಸ್ ಡೆಫಿನೆಟ್ಲಿ ಅ ಪೋಸರ್ ಆ್ಯಂಡ್ ದಟ್ ಇಸ್ ದಿಸ್. ನಂಗೆ ಫುಲ್ ಪ್ರಿನ್ಸಸ್ ವೈಬ್ಸ್ ಇತ್ತು ಆಗ. ಸೊ ಈ ಫೋಟೋ ಅಲ್ಲಿ ಒನ್ ಆಫ್ ದ ವೆರಿ ಫ್ಯೂ ಪಿಕ್ಚರ್ಸ್ ವೇರ್ ನನಗೂ ರಾಯನ್ಗೂ ರಿಸೆಂಬಲೆನ್ಸ್ ಇದೆ ಅಂತ ನನಗನ್ಸೋದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ 99% ಆಫ್ ದ ಟೈಮ್ ರಾಯನ್ ನೋಡೋದಕ್ಕೆ ಚಿರು ಥರನೇ ಕಾಣಿಸೋದು. ಕೆಲವು ಪಿಕ್ಚರ್ಸಲ್ಲಿ ಹಿ ಡಸ್ ಲುಕ್ ಲೈಕ್ ಮೀ ಅಂತ. ಬಟ್ ದಿಸ್ ಇಸ್ ಅ ಪಿಕ್ಚರ್ ಆಫ್ ಮೀ ವೇರ್ ಐ ಫೀಲ್ ರಾಯನ್ ನಂತರ ಕಾಣಿಸ್ತಾನೆ ಅನ್ನೋದು. ಸೊ ದಿಸ್ ಇಸ್ ಒನ್ ಆಫ್ ದಟ್ ಪಿಕ್ಚರ್ಸ್. And of course, all these pictures bring back amazing memories. So it makes me so happy. Plus I get to share it with you guys. So I'm really happy about that. ಸೊ ಇದು ನಾವು ವೇಲಾಂಗಣ್ಣಿ ಅನ್ನೋ ಒಂದು ಜಾಗಕ್ಕೆ ಹೋದಾಗ ನಾನು ಅಪ್ಪ ಅಮ್ಮ ತೆಗೆಸ್ಕೊಂಡಿದ್ದಂಥ ಒಂದು ಫೋಟೋ. ತಮಿಳ್ನಾಡಲ್ಲಿರುವಂಥ ವೇಲಾಂಗಣ್ಣಿ ನೀವು ಕೇಳಿರ್ತೀರ, ದೆರ್ ಇಸ್ ಅ ಬ್ಯೂಟಿಫುಲ್ ಚರ್ಚ್. ಸೊ ಅಲ್ಲಿ ಹೋಗಿದ್ದಂಥ ಜಾಗ. ರಾಯನ್ ಇದ್ಯಾರಮ್ಮ? ರಾಯನ್ ಇದ್ಯಾರ? ಯಾರು ಇದ್ಯಾರು? ಅಮ್ಮಚ್ಚಿ. ಅಮ್ಮಚ್ಚಿನ ಇದು ಅಮ್ಮ ಬಂಗರಿ. ಅಮ್ಮ ನಾನು ಚಿಕ್ಕ ಪಾಪ ಆಗಿದ್ದಾಗ ಹೆಂಗಿದ್ದೇನೆ? ಹಂಗಿದ್ದೀನ?
ಹೆಂಗಿದ್ದೀನಿ ನಾನು? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಂತ ಯಾಯನ್ ನೋಡಿದ್ರ ರಾಯನ್ ನನ್ನನ್ನು ನೋಡಿ ಅವನ ಥರನೇ ಇದ್ದಾನೆ. ಇದು ರಾಯನ್. ಅಮ್ಮಚ್ಚಿ ಎತ್ಕೊಂಡಿದ್ದಾರ ರಾಯನ್ನ ಇದರಲ್ಲಿ? ಹಂಗಲ್ಲ, ಹಿಂಗಿಟ್ಕೊಂಡು ಮಾತಾಡಿ. ಹಲೋ. ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಅಯ್ಯಯ್ಯೋ ನಂಚಯ್ಯೋ ಕ್ಯಾಮ್ರಾ ಇದೆ. ನೋಡಮ್ಮ, ನೀವು ಚೇರ್ ಎತ್ಕೊಂಡ್ಬಿಟ್ಟಿದ್ದಾರೆ. ಯಾರಾದರೂ ಫಸ್ಟು ಗಿಫ್ಟ್ ಕೊಟ್ಟರೆ ತುಂಬ ಘಾತಕದಿಂದ ನೋಡ್ತಾ ಇದ್ದೆ ಆ ಗಿಫ್ಟ್ನ. ಸೊ ಅದಕ್ಕೆ ಇಲ್ಲಿ ನೋಡಿ, ಯಾರೋ ನನಗೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ ನನ್ನ ಬರ್ತ್ಡೇಗೆ. ಅವ್ರಿಗೆ ಥ್ಯಾಂಕ್ ಯು ಹೇಳೋದು ಬಿಟ್ಬಿಟ್ಟು ಗಿಫ್ಟ್ನ ನೋಡ್ತಾನೇ ಇದ್ದೀನಿ. ಫಸ್ಟ್ ನನ್ನ ಕಣ್ಣು ಅದ್ರ ಮೇಲಿದೆ. ದಿಸ್ ಇಸ್ ಐ ಥಿಂಕ್ ಅಗೇನ್ 6 years 7 years ಬರ್ತ್ಡೇ ಇರಬೇಕು. ಸೊ ಈ ಬರ್ತ್ಡೇಯಲ್ಲಿ ಫಸ್ಟ್ ಟೈಮ್ ಪ್ರಜ್ವಲ್ ಬಂದಿದ್ದು ನೋಡಿ, ಇಲ್ಲಿ ಕಾಣಿಸ್ತಾನೆ ನಮ್ಮ ಪ್ರಜ್ವಲ್, ಪುಟಾಣಿ ಪಾಪು ಆಗಿ. ಇದು ನಮ್ಮನೇಲಿ ಕ್ರಿಸ್ಮಸ್ ಪಾರ್ಟಿ ಇದ್ದಾಗ ತೆಗೆದಿರೋ ಫೋಟೋ. ಸೊ ಇದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಇಬ್ಬರು ದಿಗ್ಗಜರಿದ್ದಾರೆ. ಅದು ಯಾರು ಅಂತ ನೀವೇ ಹೇಳ್ತೀರಾ? ಸೊ ನಾವು ಕಮಿಂಗ್ ಟು ಮೈ ಟೀನೇಜ್, ಐ ಥಿಂಕ್ ಅರೌಂಡ್ 13 years. ಸೊ ಅವಾಗಿನ ಬರ್ತ್ಡೇ. ನಾನು ಆ ಟೈಮಲ್ಲಿ ತೆಗ್ದದ್ದು ಫೋಟೋ ಇದು. ಐ ಥಿಂಕ್ ಅದರಲ್ಲೇ ಎಲ್ಲರೂ ಇದ್ದಾರೆ ಅನ್ಸುತ್ತೆ. ಸೊ ಏನಂದರೆ, ನಾನು ಇಂಡಸ್ಟ್ರಿಗೆ ಎಂಟರ್ ಆಗಿದ್ದ ಟೈಮಲ್ಲಿ ಇಟ್ ವಾಸ್ ಅರೌಂಡ್ 2008-2009 ಆ ಪೀರಿಯಡಲ್ಲಿ. ಸೊ ಅಪ್ಪ ಏನು ಮಾಡೋರು, ನನ್ನ ಎಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಮತ್ತು ನನ್ನ ಫಿಲ್ಮ್ ಪೋಸ್ಟರ್ಸ್ ಆಗಿರ್ಬೋದು, ಯಾವುದಾದ್ರೂ ನ್ಯೂಸ್ ಪೇಪರಲ್ಲಿ ಬಂದರೆ ಅದನ್ನು ಕಟ್ ಮಾಡಿ ಒಂದು ಆಲ್ಬಮ್ ಮಾಡ್ತಿದ್ವಿ. ಸೊ ಐ ಮೀನ್ ಅಫ್ಕೋರ್ಸ್ ನಾವು ಎವ್ರಿಥಿಂಗ್ ಇಸ್ ಡಿಜಿಟಲ್ ಆ್ಯಂಡ್ ಯು ಹ್ಯಾವ್ ಯುವರ್ ಹಾರ್ಡ್ ಡಿಸ್ಕ್, ಸ್ಕ್ಯಾನ್ ಮಾಡಿ ಹಾರ್ಡ್ ಡಿಸ್ಕಿಗೆ ಹಾಕ್ಬಿಡ್ಬೋದು. ಬಟ್ ಐ ಥಿಂಕ್ ಅಬೌಟ್ 10 years ಬ್ಯಾಕ್ ಆಲ್ಸೋ, more than that concept, ನಾನು ಸ್ವಲ್ಪ ಬ್ಯಾಕ್ವರ್ಡ್. ಸೊ ಬಟ್ ಐ ಹ್ಯಾವ್ ಆಲ್ ದೋಸ್ ಕಾಪೀಸ್. ಎಷ್ಟೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಮತ್ತು ಇಂಟರ್ವ್ಯೂಸ್, ಸಿನಿಮಾ ಪೋಸ್ಟರ್ಸ್ ಎಲ್ಲನೂ ಐ ಹ್ಯಾವ್. ಇದು ನನ್ನ ಮೊದಲನೇ ತಮಿಳ್ ಸಿನಿಮಾ ಕೃಷ್ಣಲೀಲೆ, ಬಾಲಚಂದರ್ ಅವರ ಪ್ರೊಡಕ್ಷನಲ್ಲಿ ಮಾಡಿದ್ದು. ನನ್ನ ಮೊದಲನೇ ಕನ್ನಡ ಸಿನಿಮಾ ಪುಂಡ, ಯೋಗಿ ಅವ್ರ ಜೊತೆ ಮಾಡಿದ್ದು. ಇದು ಕೂಡ ನನ್ನ ಮೊದಲನೇ ಕನ್ನಡ ಸಿನಿಮಾ, ನಿಮಗೆಲ್ರಿಗೂ ಗೊತ್ತು. ನನ್ನ ಮೊದಲನೇ ತೆಲುಗು ಸಿನಿಮಾ, ನನ್ನ ಮಲಯಾಳಂ ಸಿನಿಮಾ ಬ್ಯೂಟಿಫುಲ್. ಆ ಟೈಮಲ್ಲಿ ನನ್ನ ಮಲಯಾಳಂ ಸಿನಿಮಾ ನಮಕ್ ಪಾರ್ಕಾನ್, ಅದರ ಒಂದು ಆರ್ಟಿಕಲ್ ಬಂದಿತ್ತು. ಇದು ನಾನು ಓಣಂಗೆ ಒಂದು ಶೂಟ್ ಮಾಡಿದ್ದಾಗ. ಇದು ನನ್ನ ಒಂದು ಸಿನಿಮಾ ನಮಕ್ ಪಾರ್ಕಾನ್ ಸಿನಿಮಾ ಅಲ್ಲಿ ನನ್ನ ಕ್ಯಾರೆಕ್ಟರ್ ಅದು. ಸೊ ಇಟ್ ವಾಸ್ ಆಲ್ಸೋ ದ ಕವರ್ ಪೇಜ್ ಆಫ್ ಅ ಮ್ಯಾಗಝೀನ್. ಇದು ನನ್ನ ಒಂದು ತಮಿಳ್ ಮ್ಯಾಗಝೀನಲ್ಲಿ ಬಂದಿದ್ದಾಗ. ಸೊ ಸೌತ್ ಸ್ಕೋಪ್ ಅನ್ನೋ ಒಂದು ಮ್ಯಾಗಝೀನ್ ಈಸ್ ರಿಯಲಿ ಪಾಪ್ಯುಲರ್ ಆ್ಯಂಡ್ ದಿಸ್ ಇಸ್ ಮೈ ವೆರಿ ಫಸ್ಟ್ ಆರ್ಟಿಕಲ್ ಸೌತ್ ಸ್ಕೋಪಲ್ಲಿ ಬಂದಿದ್ದು. ಸೊ ಆ ಆರ್ಟಿಕಲ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಸರ್ಟನ್ ಅಚೀವ್ಮೆಂಟ್ಸ್. ಲೈಕ್ ನಾವು ಅನ್ಕೋತೀವಲ್ಲ, ನಾವೊಂದು ಆ್ಯಕ್ಟರ್ ಆಗಿದ ತಕ್ಷಣ ನನ್ನ ಆರ್ಟಿಕಲ್ ಅಥವಾ ನನ್ನ ಒಂದು ಫೋಟೋ ಈ ಪರ್ಟಿಕ್ಯುಲರ್ ಮ್ಯಾಗಝೀನಲ್ಲಿ, ಇದೊಂದು ಪರ್ಟಿಕ್ಯುಲರ್ ನ್ಯೂಸ್ ಪೇಪರಲ್ಲಿ ಬಂದರೆ ಐ ರಿಯಲಿ ವಾಂಟೆಡ್ ಇಟ್ಸ್ ಲೈಕ್ ಅ ಮೈಲ್ ಸ್ಟೋನ್ ನಮಗೆ. ಸೊ ಆ ರೀತಿ ಸೌತ್ ಸ್ಕೋಪ್ ವಾಸ್ ಅ ನ್ಯೂ ಆ್ಯಂಡ್ ಬಡ್ಡಿಂಗ್ ಮ್ಯಾಗಝೀನ್ ಆವಾಗ, ಬಟ್ ಅ ವೆರಿ ಪಾಪ್ಯುಲರ್ ಮ್ಯಾಗಝೀನ್. ಸೊ ಅದರಲ್ಲಿ ಬಂದಿದ್ದು ಆರ್ಟಿಕಲ್ ಇದು. ನನ್ನ ಮಲಯಾಳಂ ಫಿಲ್ಮ್ ಮ್ಯಾಡ್ ಡ್ಯಾಡ್, ನಜರಿಯಾ ಜೊತೆ ಮಾಡಿದಂಥ ಸಿನಿಮಾ ಮ್ಯಾಡ್ ಡ್ಯಾಡ್, ಆ ಒಂದು ಫೋಟೋನ ಕವರ್ ಪೇಜಾಗಿ ಯೂಸ್ ಮಾಡಿದ್ರು. ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ, ಕಾಲೇಜ್ ಎಲ್ಲದಕ್ಕಿಂತ ಮುಂಚೆ ಇದರ ಸ್ಕೂಲ್ ಲೈಫ್. ಸೊ ಸ್ಕೂಲ್ ಟೈಮ್ಸಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಫೋಟೋ ಒಂದು ಸ್ಕೂಲ್ ಆರ್ಟಿಕಲ್, ಸ್ಕೂಲ್ ನ್ಯೂಸ್ ಪೇಪರಲ್ಲಿ ಬಂತು ಅಥವಾ ಬೇರೆ ಯಾವುದಾದ್ರೂ ನ್ಯೂಸ್ ಪೇಪರಲ್ಲಿ ಬಂತು ಅಂದರೆ ಇಟ್ಸ್ ಅ ಬಿಗ್ 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 ಡೀಲ್. ಸೊ ನಾನು NCC RD ಪರೇಡಿಗೆ ಹೋಗಿದ್ದಂಥ ಒಂದು ಫೋಟೋ, ಆ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಆ್ಯಂಡ್ ಐ ವಾಸ್ ಸೋ ಪ್ರೌಡ್ ಆ್ಯಂಡ್ ಐ ಹ್ಯಾವ್ ದ್ಯಾಟ್ ನ್ಯೂಸ್ ಪೇಪರ್ ಕಟಿಂಗ್ ವಿತ್ ಮೀ. ಚಿತ್ತಾರ ಮ್ಯಾಗಝೀನಲ್ಲಿ ನನ್ನೊಂದು ಫೋಟೋ ಬಂದಿತ್ತು. ಅದನ್ನು ನೋಡಿ ಒಂದು ಮಲಯಾಳಂ ಸಿನಿಮಾ ಡೈರೆಕ್ಟರ್ ವಿನಯನ್ ಅನ್ನೋರು ನನ್ನನ್ನು ಒಂದು ಮಲಯಾಳಂ ಸಿನಿಮಾಲಿ ಕಾಸ್ಟ್ ಮಾಡಿದ್ರು ಅಂತ ನಾನು ಹೇಳಿದ್ದೆ. ಸೊ ದಿಸ್ ಈಸ್ ದ್ಯಾಟ್ ಕವರ್ ಪೇಜ್. ಇಲ್ಲಿದೆ ನೋಡಿ, ದಿಸ್ ಒನ್ ದೀಪಾವಳಿ ಎಡಿಷನ್ಗೆ ಮಾಡಿದ್ದು. ಇಲ್ಲಿ ನಾನಿದ್ದೀನಿ. ಸೊ ದಿಸ್ ಪಿಕ್ಚರ್ ಗಾಟ್ ಮೀ ಮೈ ವೆರಿ ಫಸ್ಟ್ ಮಲಯಾಳಂ ಫಿಲ್ಮ್. ಆ್ಯಕ್ಚುಲಿ ಎಲ್ಲಿವರೆಗೂ ನ್ಯೂಸ್ ಪೇಪರ್ ಕಟಿಂಗ್ಸ್ ಇಟ್ಕೊಂಡಿದ್ದೀನಿ ಅಂದರೆ, ನನ್ನ ಮದುವೆ ಟೈಮಲ್ಲಿ, ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಕೂಡ
ಬಂದಿದ್ದಂಥ ಆರ್ಟಿಕಲ್ಸ್ನ ನಾನು ನ್ಯೂಸ್ ಪೇಪರ್ ಕಟ್ಟಿಂಗ್ ಇಟ್ಟಿದ್ದೀನಿ. ಓಕೆ ಗೈಸ್, ಸೊ ಇವತ್ತು ಎಷ್ಟೊಂದು ಫೋಟೋಸ್ ತೋರಿಸಿದ್ದೀನಿ. ಐ ಥಿಂಕ್ ಸೋ ಮೆನಿ ಆಫ್ ದೆಮ್ ನೀವು ನೋಡಿರಲಿಲ್ಲ. ಕೆಲವು ಫೋಟೋಸ್ ಕೆಲವುದು ಬಂದಿತ್ತು ಅನಿಸುತ್ತೆ ನ್ಯೂಸ್ ಪೇಪರ್ಸಲ್ಲಿ, ನೀವು ನೋಡಿರ್ತೀರ. ಕೆಲವ್ದು ಬಂದಿರಲಿಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ವೆರಿ ಫಸ್ಟ್ ಫೋಟೋಶೂಟ್ ಪಿಕ್ಚರ್ಸ್ ಅಂತೂ ಯಾವತ್ತೂ ಆಚೆ ಬಂದಿರಲಿಲ್ಲ. ಆ್ಯಂಡ್ ಥ್ರೂ ಮೈ ವ್ಲಾಗ್ ಇಟ್ಸ್ ನಾವ್ ಪಬ್ಲಿಕ್. ಐ ಥಿಂಕ್ ಇವತ್ತಿಗೆ ದೀಸ್ ಮೆನಿ ಪಿಕ್ಚರ್ಸ್, ದೀಸ್ ಮೆನಿ ಮೆಮರೀಸ್ ಶೇರ್ಡ್ is okay ಅಂತ ಅನ್ಕೋತೀನಿ. ಇದರ ಒಂದು ಪಾರ್ಟ್ 2 I will get to do some other time because there are so many more photos, so many memories attached to those photos. So I hope you like this vlog. ಮತ್ತೆ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. Until then, take care, keep smiling.